ಕಾರ್ತಿಕ ಪೂರ್ಣಿಮೆಯಲ್ಲಿ 365 ಬತ್ತಿನ ಹಸೋದು ಸಖತ್ತು ಶ್ರೇಷ್ಠ ಅಂತಾರೆ. ಇನ್ ಕೇಸ್ ಯಾವ್ದಾದ್ರು ಅರ್ಕೆಗಳನ್ನ ನಾವು ಹೊತ್ಕೊಂಡು ಅದನ್ನ ನಾವು ಮರ್ತೋಗಿದ್ರೆ ಇಲ್ಲ ಯಾವ್ದೋ ಒಂದು ನೆಗೆಟಿವಿಟಿ ನಮ್ನ ಕಾಡ್ತಾ ಇದ್ರೆ ಈ ದೀಪ ಹಸೋದ್ರಿಂದ ಅದೆಲ್ಲಾನು ಪಾಸಿಟಿವ್ ಆಗುತ್ತೆ. ಈ ದೀಪ ಹಸೋ ಮೂಲಕ ನಮ್ ಕಡೆಯಿಂದ ಆಗಿರೋ ಅಂತ ತಪ್ಪು ಅಂದ್ರೆ ನಾವು ಮರ್ತೋಗಿರೋ ಅರ್ಕೆ ಆಗಿರ್ಬೋದು, ಯಾವ್ದಾದ್ರು ಅರ್ಕೆ ತೀರಿಸದೇ ಇರ್ಬೋದು, ಅದನ್ನೆಲ್ಲ ಸರಿಪಡಿಸ್ಕೊಳಕ್ ಇದೊಂದು ಟೈಮ್. ಅಷ್ಟೇ ಅಲ್ಲ 365 ಬತ್ತಿ ದೀಪ ಅಂದ್ರೆ ನಮ್ ವರ್ಷದಲ್ಲಿ 365 ದಿನ ಇರುತ್ತಲ್ಲ, ಸೊ ಪ್ರತಿ ದಿನದ್ದು ದೀಪ ಹಸಿದ್ ಲೆಕ್ಕ ಬರುತ್ತೆ. ನಮ್ಗೆ ಆ ಶಿವನ್ ಮೇಲೆ ಇರೋ ಭಕ್ತಿನ ತೋರ್ಸುತ್ತೆ. ಈ ಬತ್ತಿ ಎಲ್ಲ ಗ್ರಂಥಿಗೆ ಅಂಡಿಯಲ್ಲಿ ಈಸಿಯಾಗಿ ಸಿಕ್ಕತ್ತೆ. ದೀಪ ಹಸ್ಬೇಕಾದ್ರೆ ಅದು ಹಸದ್ ಕಷ್ಟ ಆದ್ರೆ ಈ ತರ ಒಂಚೂರು ಕರ್ಪೂರನ ಪುಡಿ ಮಾಡಿ ಹಸದ್ರೆ ಈಸಿಯಾಗಿ ಹತ್ಕೊಳ್ಳುತ್ತೆ. ಹಾಗೆ ವಿಳ್ಳೆದೆಲೆ ಯಾಕೆ ಚಿಕ್ಕಗಿದೆ ಅಂತ ಹೇಳಕ್ ಹೋಗ್ಬೇಡಿ, ಇದು ಸಖತ್ ಎಮೋಷನಲ್. ನಮ್ಮ ಅತ್ತೆ ಕೊಟ್ಟದ್ ಗಿಡ ಅಂದ್ರೆ ಅವ್ರಮ್ಮ ಕೊಟ್ಟದ್ ಗಿಡ ನಮ್ಮ ಮನೇಲಿ ಬೆಳೆಸ್ತಾ ಇದೀನಿ. ಅದ್ರಲ್ಲಿ ಚಿಕ್ಕ ಚಿಕ್ಕ ಎಲೆ ಬಿಡ್ತಾ ಇರೋದು, ಅದರಲ್ಲೇ ಕಿತ್ತಿ ನಾನು ಇಟ್ಟಿದ್ದೆ. ನಾನು ಈ ದೀಪನ ಎಕ್ಸಾಕ್ಟ್ ಆಗಿ ಕಾರ್ತಿಕ ಪೂರ್ಣಿಮೆಯಲ್ಲಿ ಹಸ್ದೆ. ನೀವೇನಾದ್ರೂ ಮಿಸ್ ಮಾಡಿದ್ರೆ ಕಾರ್ತಿಕ್ ಸೋಮವಾರ ಅಥವಾ ಕಾರ್ತಿಕ್ ಮಾಸದ ಕಡೆ ದಿನ ಹಸ್ಬೋದು. ಯೂಶಲ್ ಆಗಿ ಶಿವನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಸ್ತಾರೆ. ಅಲ್ಲಿ ಹಸಕ್ ಆಗಲ್ಲ ಅನ್ನೋರು ಮನೆಯಲ್ಲಿ ತುಳಸಿ ಕಟ್ಟೆ ಮುಂದೆ ಇಟ್ಟು ಕೂಡ ಹಸ್ಬೋದು. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಯಾರಿಗೆ ತರ ಅರ್ಕೆ ಮರ್ತೋಗಿದೆ ಅನ್ನೋ ಪ್ರಾಬ್ಲಮ್ ಇದೆ, ಇಲ್ಲ ಮನ್ಸಲ್ಲಿ ಏನಾದ್ರು ಗೊಂದಲ ಇದೆ, ಅವ್ರಿಗೆ ಈ ರೀಲ್ನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗ್ಬೋದು.